ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು NRK ಎಜುಕೇಷನಲ್ ಕ್ಲಾಸ್. ಇವತ್ತಿನ ದಿವಸ ನಾವು ಕರ್ನಾಟಕದ ಮುಖ್ಯಮಂತ್ರಿಗಳ ಪಟ್ಟಿ ಹಾಗೂ ಅವರ ಅಧಿಕಾರಾವಧಿಗಳ ಬಗ್ಗೆ ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಅದೇ ರೀತಿಯಾಗಿ ಫಸ್ಟ್ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ದರೋ ಅವರ ಅಧಿಕಾರಾವಧಿ ಬಗ್ಗೆ ತಿಳಿಯೋಣ, ಹೌದಾ. ಅವರ ಆಳ್ವಿಕೆಯ ಕಾಲಾವಧಿ ಬಗ್ಗೆ ತಿಳಿಯೋಣ, ಹೌದಾ. ಅದೇ ರೀತಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದರೆ KC ರೆಡ್ಡಿ. ಯಾರ್ರಿ? KC ರೆಡ್ಡಿ. ಇವರು ಆಳ್ವಿಕೆ ಕಾಲಾವಧಿ ಎಷ್ಟಂದರೆ 25 ಅಕ್ಟೋಬರ್ 1947ರಿಂದ 30 ಮಾರ್ಚ್ 1952ರವರೆಗೆ ಇವರು ಆಳ್ವಿಕೆ ಮಾಡ್ಯಾರ. ಯಾರ್ರಿ? ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಂದರೆ KC ರೆಡ್ಡಿ ಅವರು, ಹೌದಾ. ಅದೇ ರೀತಿಯಾಗಿ ಎರಡನೇದಾರೆ ಅಂದರೆ ಕರ್ನಾಟಕನ ಆಳ್ವಿಕೆ ಮಾಡಿದಂಥ ಎರಡನೇ ಮುಖ್ಯಮಂತ್ರಿ ಯಾರಪ್ಪ ಅಂತಂದರೆ ಶ್ರೀ ಕೆಂಗಲ್ ಹನುಮಂತಯ್ಯ. ಇವರು ಮಾರ್ಚ್ 30, 1952ರಿಂದ ಆಗಸ್ಟ್ 19, 1956ರವರೆಗೆ ಇವರು ಆಳ್ವಿಕೆ ಮಾಡ್ತಾರೆ, ಹೌದಾ. ಅದೇ ರೀತಿಗೆ ಮೂರನೇ ಕರ್ನಾಟಕದ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಶ್ರೀ ಕಡದಾಳ್ ಮಂಜಪ್ಪ. ಇವರು ಆಗಸ್ಟ್ 19ರಿಂದ 1956ರಿಂದ ಅಕ್ಟೋಬರ್ 31, 1956ರವರೆಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ನಡೆಸಿದ್ರು. ನಾಲ್ಕನೇ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ನಮ್ಮ ಕರ್ನಾಟಕದಾಗ ಶ್ರೀ S ನಿಜಲಿಂಗಪ್ಪ. ನವಂಬರ್ 1ರಿಂದ 1956ರಿಂದ 16 ಮೇ 1958ರವರೆಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದ 5ನೇ ಮುಖ್ಯಮಂತ್ರಿ ಯಾರಂದರೆ ಶ್ರೀ BD ಜತ್ತಿ. ಮೇ 16ರಿಂದ 1958ರಿಂದ ಮಾರ್ಚ್ 9ರವರೆಗೆ ಅಂದರೆ 1962ರವರೆಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು, ಹೌದಾ. ಅದೇ ರೀತಿಗೆ ಆರನೇದಾರು ಯಾರಪ್ಪ ಕರ್ನಾಟಕದ ಮುಖ್ಯಮಂತ್ರಿ ಅಂದರೆ ಶ್ರೀ SR ಕಂಠಿ. ಮಾರ್ಚ್ 14ರಿಂದ 1962ರಿಂದ ಮಾರ್ಚ್ 14ರಿಂದ 1962ರಿಂದ ಜೂನ್ 20, 1962ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು, ಹೌದಾ. ಅದೇ ರೀತಿಯಾಗಿ 7ನೇ ಕರ್ನಾಟಕದ ಮುಖ್ಯಮಂತ್ರಿ ಯಾರಪ್ಪ ಅಂತಂದರೆ ಶ್ರೀ S ನಿಜಲಿಂಗಪ್ಪ, ಹೌದಾ. ಜೂನ್ 21ರಿಂದ 1962 ಮತ್ತು ಮೇ 28, 1968ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು, ಹೌದಾ. 8ನೇ ಕರ್ನಾಟಕದ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಶ್ರೀ ವೀರೇಂದ್ರ ಪಾಟೀಲ್. ಮೇ 29, 1968ರಿಂದ 18 ಮಾರ್ಚ್ 1971ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ಮಾಡಿದರು. ಯಾರ್ರಿ? 8ನೇದವ್ರು ಅಂದರೆ ವೀರೇಂದ್ರ ಪಾಟೀಲ್, ಹೌದಾ. ಅದೇ ರೀತಿಯಾಗಿ ಇದು ಮಾರ್ಚ್ 19, 1971ರಿಂದ ಮಾರ್ಚ್ 20, 1972ರವರೆಗೆ ಏನ್ರಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಬರುತ್ತೆ, ಹೌದಾ. ಯಾವುದು ಬರುತ್ತೆ ರೀ? ರಾಷ್ಟ್ರಾಧ್ಯಕ್ಷ ಅಂದರೆ ರಾಷ್ಟ್ರಪತಿ ಆಳ್ವಿಕೆ ಏರಿರ್ತಾರೆ, ಹೌದಾ. ಇದು ಮೊದಲನೇದ್ದು ರಾಷ್ಟ್ರ ಅಧ್ಯಕ್ಷರ ಆಳ್ವಿಕೆ ಆಗಿರ್ತಾರೆ. ಅದೇ ರೀತಿಯಾಗಿ ಕರ್ನಾಟಕದ 10ನೇ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಶ್ರೀ D ದೇವರಾಜ್ ಅರಸು. ಫೆಬ್ರವರಿ 28ರಿಂದ ಯಾವುದ್ರಿ? ಫೆಬ್ರವರಿ 28ರಿಂದ 1978, ಜನವರಿ 7, 1980ರವರೆಗೆ ನಮ್ಮ 10ನೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡಿದ್ದಾರೆ. 11ನೇ ಕರ್ನಾಟಕದ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಶ್ರೀ R ಗುಂಡೂರಾವ್. 12 ಜನವರಿ 1980ರಿಂದ 6 ಜನವರಿ 1983ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡ್ತಾರೆ, ಹೌದಾ. ಅದೇ ರೀತಿಯಾಗಿ ಅತಿ ಹೆಚ್ಚು ಕರ್ನಾಟಕದ ಮುಖ್ಯಮಂತ್ರಿ ಅಂತಂದರೆ ಇವರು 3 ಬಾರಿ ಆಗ್ಯಾರ, ಹೌದಾ. 12ನೇದ ಮುಖ್ಯಮಂತ್ರಿ ಅಂದರೆ ರಾಮಕೃಷ್ಣ ಹೆಗಡೆ ಅವರು. ಯಾರ್ರಿ? ರಾಮಕೃಷ್ಣ ಹೆಗಡೆ ಅವರು ಜನವರಿ 10, 1983, 29 ಡಿಸೆಂಬರ್ 1984ರವರೆಗೆ ಮತ್ತು ಮಾರ್ಚ್ 8, 1985ರಿಂದ 13 ಫೆಬ್ರವರಿ 1986ರವರೆಗೆ, 16 ಫೆಬ್ರವರಿ 1986ರಿಂದ ಆಗಸ್ಟ್ 10, 1982ರವರೆಗೆ 12ನೇ ಮುಖ್ಯಮಂತ್ರಿಯಾಗಿ ಶ್ರೀ ರಾಮಕೃಷ್ಣ ಹೆಗಡೆಯವರು ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಅದೇ ರೀತಿ 13ನೇ ಮುಖ್ಯಮಂತ್ರಿ ಯಾರಂದರೆ ಶ್ರೀ SR ಬೊಮ್ಮಾಯಿ. 13 ಆಗಸ್ಟ್ 1988ರಿಂದ ಏಪ್ರಿಲ್ 21, 1986ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಅದೇ ರೀತಿಯಾಗಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಅಂದರೆ 21 ಏಪ್ರಿಲ್ 1989ರಿಂದ
30 ನವಂಬರ್ 1986ವರೆಗೆ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆ ಇತ್ತು ರೀ. ಹೌದಾ. 14ನೇ ಮುಖ್ಯಮಂತ್ರಿ ಯಾರಪ್ಪ ಅಂತಂದರೆ ಶ್ರೀ ವೀರೇಂದ್ರ ಪಾಟೀಲ್. ಅಂದರೆ 30 ನವಂಬರ್ 1989, 10 ಅಕ್ಟೋಬರ್ 1990ವರೆಗೆ ಯಾರಿದ್ರಿ? ವೀರೇಂದ್ರ ಪಾಟೀಲ್ ಇದ್ದರು. ಹೌದಾ. ಅದೇ ರೀತಿಯಾಗಿ ಮತ್ತೆ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆ ಬರುತ್ತೆ ರೀ. ಯಾವ್ದು ರೀ? ಆಳ್ವಿಕೆ ಬಂತು 10 ಅಕ್ಟೋಬರ್ 1990ರಿಂದ 17 ಅಕ್ಟೋಬರ್ 1990ವರೆಗೆ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆ ಇತ್ತು. ಹೌದಾ. ಅದೇ ರೀತಿಯಾಗಿ ಕರ್ನಾಟಕದ 15ನೇ ಮುಖ್ಯಮಂತ್ರಿ ಯಾರಪ್ಪ ಅಂತಂದರೆ ಶ್ರೀ ಎಸ್ ಬಂಗಾರಪ್ಪ. 17 ಅಕ್ಟೋಬರ್ 1990ರಿಂದ 19 ನವಂಬರ್ 1992ರವರೆಗೆ ಇವರು ಆಳ್ವಿಕೆ ಮಾಡ್ತಾರೆ. ಕರ್ನಾಟಕದ 16ನೇ ಮುಖ್ಯಮಂತ್ರಿ ಯಾರಂದರೆ ಶ್ರೀ ಎಂ ವೀರಪ್ಪ ಮೊಯ್ಲಿ. 19 ನವಂಬರ್ 1992ರಿಂದ 11 ಡಿಸೆಂಬರ್ 1994ರವರೆಗೆ ಇವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಅದೇ ರೀತಿಯಾಗಿ 17ನೇ ಮುಖ್ಯಮಂತ್ರಿ ಯಾರಂದರೆ ಶ್ರೀ ಎಚ್ ಡಿ ದೇವೇಗೌಡ. 11 ಡಿಸೆಂಬರ್ 1994ರಿಂದ 31 ಮೇ 1996ರವರೆಗೆ ದೇವೇಗೌಡರವರು ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಅದೇ ರೀತಿಯಾಗಿ 18ನೇ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಶ್ರೀ ಜೆ ಎಚ್ ಪಟೇಲ್. 31 ಮೇ 1996ರಿಂದ 17 ಅಕ್ಟೋಬರ್ 1999ರವರೆಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಅದೇ ರೀತಿ 19ನೇ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಶ್ರೀ ಎಸ್ ಎಂ ಕೃಷ್ಣರವರು. ಹೌದಾ. ಇತ್ತೀಚೆಗೆ ನಿಧನರಾದರು. ಹೌದಲ್ರಿ. 11 ಅಕ್ಟೋಬರ್ 1999ರಿಂದ ಮೇ 28, 2004ರವರೆಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಹೌದಾ. 20ನೇ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಕರ್ನಾಟಕದಾಗ ಶ್ರೀ ಎನ್ ಧರ್ಮಸಿಂಗ್. ಮೇ 28ರಿಂದ 2004ರಿಂದ 2 ಫೆಬ್ರವರಿ 2006ರವರೆಗೆ ಎನ್ ಧರ್ಮಸಿಂಗರವರು ಅಧಿಕಾರ ವಹಿಸಿಕೊಂಡಿದ್ದರು. 21ನೇ ಮುಖ್ಯಮಂತ್ರಿ ಯಾರಪ್ಪ ಅಂತಂದರೆ ಶ್ರೀ ಎಚ್ ಡಿ ಕುಮಾರಸ್ವಾಮಿ. ಫೆಬ್ರವರಿ 3ರಿಂದ 2006ರಿಂದ 8 ಅಕ್ಟೋಬರ್ 2007ರವರೆಗೆ ಎಚ್ ಡಿ ಕುಮಾರಸ್ವಾಮಿಯವರು ಆಳ್ವಿಕೆ ನಡೆಸಿದ್ದಾರೆ. ಹೌದಾ. ರಾಷ್ಟ್ರಾಧ್ಯಕ್ಷರ ಆಳ್ವಿಕೆ ಆಗುತ್ತೆ ರೀ. ಮತ್ತು ಏನಾಗುತ್ತೆ ರೀ? ರಾಷ್ಟ್ರಾಧ್ಯಕ್ಷರ ಆಳ್ವಿಕೆ ಆಗುತ್ತೆ. 22ನೇ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಶ್ರೀ ಬಿ ಎಸ್ ಯಡಿಯೂರಪ್ಪ. ಏನು ರೀ? ಬಿ ಎಸ್ ಯಡಿಯೂರಪ್ಪ. 12 ನವಂಬರ್ 2007ರಿಂದ 19 ನವಂಬರ್ 2007ರವರೆಗೆ ಅಧಿಕಾರನ ವಹಿಸಿಕೊಳ್ತಾರೆ. ಹೌದಾ. ಅವರಾದ ನಂತರನೇ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ಅಂದರೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಬರುತ್ತೆ. 20 ನವಂಬರ್ 2007ರಿಂದ 29 ಮೇ 2008ರವರೆಗೆ ಮತ್ತೆ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆ ನಡೀತದೆ. ಹೌದಾ. ಅದೇ ಮತ್ತೆ ಇವರ 22ನೇ ಮುಖ್ಯಮಂತ್ರಿನ ಹಾಕರೆ. ಹೌದಲ್ರಿ. ಯಾರು ರೀ? ಬಿ ಎಸ್ ಯಡಿಯೂರಪ್ಪನವರು 30 ಮೇ 2008ರಿಂದ 4 ಏಪ್ರಿಲ್ 2011ರವರೆಗೆ ಮತ್ತು ಬಿ ಎಸ್ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಹಾಕಾರೆ. ಹೌದಾ. ಮತ್ತು 23ನೇದು ಅಂದರೆ 24ನೇದು ಅಂತಂದೇಳಿ ಕ್ರಮ ಸಂಖ್ಯೆ ಕೊಟ್ಟರೆ ಅಷ್ಟೇ. 24ನೇ ಶ್ರೀ ಡಿ ವಿ ಸದಾನಂದ ಗೌಡ. 5 ಆಗಸ್ಟ್ 2011ರಿಂದ 11 ಜುಲೈ 2012ರವರೆಗೆ ಇವರು ಏನು ರೀ? ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಕಾರೆ. 25ನೇದಾರು ಯಾರಂದರೆ ಶ್ರೀ ಜಗದೀಶ್ ಶೆಟ್ಟರ್. 12 ಜುಲೈ 2012ರಿಂದ 12 ಮೇ 2013ರವರೆಗೆ ಯಾರು ಇರ್ತಾರೆ? ಜಗದೀಶ್ ಶೆಟ್ಟರ್ ಇರ್ತಾರೆ. ಹೌದಾ. 26ನೇ ಕ್ರಮ ಸಂಖ್ಯೆ ಇದು ನಾವು ಅದು ಸೀರಿಯಲ್ ಪ್ರಕಾರ ಇರ್ತಾರೆ. ಶ್ರೀ ಸಿದ್ದರಾಮಯ್ಯ. 13 ಮೇ 2013ರಿಂದ 15 ಮೇ 2018ರವರೆಗೆ ಯಾರು ಇರ್ತಾರೆ? ಸಿದ್ದರಾಮಯ್ಯನವ್ರು ಇರ್ತಾರೆ. 27ನೇ ಕ್ರಮ ಸಂಖ್ಯೆ ರೀ. ಮತ್ತು ಅಂದ್ರೆ ಸೀರಿಯಲ್ ಆಗಿ ನಂಬರ್ ಕೊಟ್ಟಾರೆ. ಶ್ರೀ ಬಿ ಎಸ್ ಯಡಿಯೂರಪ್ಪನವರು 17 ಮೇ 2018ರಿಂದ 23 ಮೇ 2018. ಅಂದರೆ ಇವ್ರು ಕೇವಲ ಎಷ್ಟು ಇರ್ತಾರೆ ರೀ? ಒಂದು ವಾರ ಇರ್ತಾರೆ ಮುಖ್ಯಮಂತ್ರಿ. ಹೌದಲ್ರಿ. ಅವಾಗ ರೀ ಇದು. ಹೌದಾ. ಇದಾತ್ರಿ. ಹೌದಾ. 2018ರವರೆಗೆ. ಹೌದಾ. ಅದೇ ರೀತಿ 28ನೇದು ಅಂದರೆ ಕ್ರಮ ಸಂಖ್ಯೆ ರೀ ಇವೆಲ್ಲ. ಶ್ರೀ ಎಚ್ ಡಿ ಕುಮಾರಸ್ವಾಮಿ. ಮೇ 23, 2018ರಿಂದ ಜುಲೈ 23, 2019ರವರೆಗೆ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಇವರಾಗಿರ್ತಾರೆ. 29ನೇ ಮತ್ತೆ ಯಡಿಯೂರಪ್ಪ ಕರಿ. ಯಡಿಯೂರಪ್ಪ ಅವ್ರು ಏನಕ್ಕರಿ? ಜುಲೈ 26ರಿಂದ 2019 ಮತ್ತು ಜುಲೈ 26, 2021ರವರೆಗೆ ಬಿ ಎಸ್ ಯಡಿಯೂರಪ್ಪನವರು ಇರ್ತಾರೆ. ಹೌದಾ. ಅದೇ ರೀತಿಗೆ 30ನೇ ಕ್ರಮ ಸಂಖ್ಯೆ ರೀ. ಶ್ರೀ ಬಸವರಾಜ ಬೊಮ್ಮಾಯಿ. 2021 27 ಜುಲೈಯಿಂದ ಮೇ 20, 2023ರವರೆಗೆ ಅಧಿಕಾರ ವಹಿಸ್ಕೊಂಡಿರ್ತಾರೆ. ಹೌದಾ. ಈಗ 30ನೇ ಕ್ರಮ ಸಂಖ್ಯೆದಾಗ ಅಂದರೆ ಶ್ರೀ ಸಿದ್ದರಾಮಯ್ಯನವರು ಮೇ 20, 2023ರವರೆಗೆ ಪ್ರಸ್ತುತ ಅದ ರೀ. ಯಾರದ ರೀ? ಪ್ರಸ್ತುತ
ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಿದ್ರಿ ಕರ್ನಾಟಕದಾಗೆ. ನಿಮಗೊಂದು ಕ್ವಶನ್ ರೀ, ಕರ್ನಾಟಕದ ಈಗಿನ ಉಪಮುಖ್ಯಮಂತ್ರಿ ಯಾರು ಅಂತಂದೇಳಿ ನೀವು ಕಮೆಂಟ್ ಮಾಡಬೇಕು. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.